ಅಮ್ಮ ಕಾಡಿಗೆ ಹಂಚ್ಬಿಟ್ಟು ಬಂದ್ಬಿಡೋಣ ಊರೊಳಗೆ ಹೋಗಿ. ಅಯ್ಯ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರಮ್ಮ ಇಷ್ಟೊತ್ನಾಗ. ಯಾರಿರ್ತಾರೆ? ಸಾಯಂಕಾಲ ಹೋಗೋಣ ಬಿಡು. ಹೌದಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ. ನಾನು ಮತ್ತೆ ಹೋಗ್ತೀನಿ ನೋಡು. ಸಂಗೀತಕ್ಕ, ಉಮಾ ಬಾಮ್ಮ. ಯಾಕಮ್ಮ ಉಮಾ? ಹಾಂ, ಯಾಕ ಮುಖ ಹಂಗಿಕೊಂಡಿದ್ಯಾ? ಏನಾಯ್ತು ಉಮಾ? ಕೂತ್ಕೋ. ಉಮಾ ಯಾಕಮ್ಮ, ಏನಾಯ್ತು? ಯಾರಾದರೂ ಏನಾದ್ರು ಅಂದ್ರಾ? ಏನಾದ್ರು ತೊಂದರೆ ಆಯ್ತಾ ಅಕ್ಕಪಕ್ಕದವ್ರಿಂದ? ಹಾಂ, ಮಾತಾಡಮ್ಮ ಉಮಾ, ಏನಾಯ್ತಮ್ಮ? ಅಮ್ಮ, ನನ್ನ ಹತ್ರ ಇದ್ದಿದ್ದು ಒಡವೆ ಎಲ್ಲನೂ ಅವತ್ತು ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣನ ತಿತ್ತಿಗೆ ಬಂದಾಗ ಕೊಟ್ಟೆ. ದೊಡ್ಡಮ್ಮ, ನಾನು ಒಬ್ಬಳೇ ಇರ್ತೀನಿ, ನಂಗೆ ಭಯ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಹ್ಞೂ, ಆವತ್ತೇ ಹೇಳ್ದಲ್ಲ ಎಲ್ಲ ನಮ್ಮ ದೊಡ್ಡಮ್ಮನ ಕೈಲಿ ಕೊಟ್ಟಿದ್ದೀನಿ ಒಡವೆ ಅಂತ. ಏನಾಯ್ತು? ಹೋಗಿ ಕೇಳಿದ್ರೆ ಇಲ್ಲ ಅಂತವ್ರಮ್ಮ. ಇಲ್ಲ ಒಡವೆ ಅಂತವ್ರೆ. ಅಷ್ಟೇನಾ? ಹೋದ್ರೆ ಹೋಗ್ಲಿ ಬಿಡಮ್ಮ. ನಿಂಗೇನು ಒಡವೆ ಬೇಕು ಹೇಳು, ನಾವು ಮಾಡಿಸ್ಕೊಡ್ತೀರಿ. ಏನು ಒಡವೆ ಬೇಕು? ನಿಂಗೇನು ಕತ್ತಿಗೆ 3 ಸೆಟ್ ಬೇಕಾ? ಹಾಂ, ಏನು ಒಡವೆ ಬೇಕು ಹೇಳಿ, ನಾವು ಮಾಡಿಸ್ಕೊಡ್ತೀರಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂತಾರಾ? ಹಂಗಲ್ಲಮ್ಮ, ಅದು ನಮ್ಮ ಅಮ್ಮ ನೋಡ್ವೆ, ನಮ್ಮ ಅಣ್ಣ ನೋಡ್ವೆ, ನಾನು ನೋಡ್ವೆ ಎಲ್ಲನೂ. ಅದನ್ನಾದರೂ ನೋಡ್ಕೊಂಡು ನಂಗೆ ಖುಷಿಯಾಗಿರೋಣ ಅಂತಂದರೆ ಇವತ್ತು ಹಿಂಗೆ ಅಂದ್ಬಿಟ್ರಮ್ಮ. ಅದು ನಂದಮ್ಮ ಒಡವೆ, ನಮ್ಮ ಅಣ್ಣಂದು, ನಮ್ಮ ಅತ್ತಿಗೆದು ನಂದು ಒಡವೆ ಎಲ್ಲ ಇತ್ತಮ್ಮ. ನಮ್ಮ ಅಮ್ಮನ ಒಡವೆನೇ ನಮ್ಮ ಅತ್ತಿಗೆ ಕೊಟ್ಟಿದ್ದಿತ್ತು. ಇವತ್ತಿಲ್ಲ ಅಂತವ್ರಮ್ಮ. ನನ್ನವ್ರು ಅಂತ ಇದ್ದಿದ್ದು ಅವರೊಬ್ಬರಮ್ಮ, ನಮ್ಮ ದೊಡ್ಡಮ್ಮನ. ಅವ್ರ ಮೇಲೆ ಎಷ್ಟು ನಂಬಿಕೆ ಕೊಟ್ಟರೆ ಇವಾಗ ಅದನ್ನೆಲ್ಲ ಹಾಳಾಗಿಬಿಟ್ಟು ಮನೆ ತಗೊಂಡ್ಬಿಟ್ಟವ್ರಂತೆ. ನನ್ನೊಂದು ಮಾತು ಕೂಡ ಕೇಳಿಲ್ಲ. ಇವಾಗ ಹೋಗಿದ್ದೆ ನೀನು ಅವ್ರ ಮನೆ ಹತ್ರಕ್ಕೆ? ಹೋಗಿದ್ನಮ್ಮ. ಇಲ್ಲಿಂದ ಹೋಗಿದ ತಕ್ಷಣ ಹೋಗಿದ್ದೆ. ಹೋಗಿ ಕೇಳಿದ್ರೆ ಇಲ್ಲ ಹೋಗು, ಇನ್ನು 6 ತಿಂಗಳಾತೈತೆ, ಬಿಡಿಸ್ಕೊಡ್ತೀರಿ, ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ರಮ್ಮ. ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲಮ್ಮ, ನೀನು ಒಡವೆ ಇಡ್ತಾ ಇದ್ದೀನಿ ಅಂತ. ಅಮ್ಮ ಸಂಗೀತಕ್ಕ, ನನ್ನಿಂದ ನಿಮ್ಗೆ ತುಂಬ ತೊಂದರೆ ಆಗ್ತೈತೆ. ಏನಾದರೂ ಮಾಡಿ ನಂಗೆ ಒಡವೆ ಇಸ್ಕೊಡ್ರಮ್ಮ, ನಿಮ್ಮ ಕಾಲ್ಗಾದರೂ ಬೀಳ್ತೀನಿ. ಅಯ್ಯೋ ಹಂಗೆಲ್ಲ ಯಾಕಂತೀಯ? ಸುಮ್ಮನೆರಮ್ಮ, ಸುಮ್ಮನೆರು. ಒಡವೆ ತನ ನಾವು ಈಸ್ಕೊಡ್ತೀವಿ, ಸುಮ್ಮನೆರು. ಅಲ್ಲ ಅಮ್ಮನು ನಿನ್ನ ಕೇಳ್ತೀರ ಅದಂಗೆ ಯಾಕೆ ಕುದ್ಲಿಕ್ಕದ್ಲಂತೆ ಬೇರೆಯವ್ರ ಒಡವೆನಾ? ಹಾಂ, ನಮಗೆ ಜ್ಞಾನ ಬೇಡ? ವಯಸ್ಸಾಗಿರೋಳ್ಕ ಹೆಂಗಪ್ಪ ಇವಾಗ? ಹುಡುಗಿಗೆ ಯಾರೂ ಇಲ್ಲ, ಏನೂ ಇಲ್ಲ, ಹುಡುಗಿ ಪರಿಸ್ಥಿತಿ ಹೆಂಗೆ ಅನ್ನೋದು ಕೂಡ ಜ್ಞಾನ ಇಲ್ಲ. ಅದೆಂತ ಹೆಂಗ್ಸಮ್ಮ ಅಮ್ಮನು? ಅಳ್ಬೇಡ, ಸುಮ್ಮನೆರಮ್ಮ. ಅಳ್ಕೊಟ್ಟು ಯಾಕೆ ಅಳೋದು ನೀನು? ನಾವೆಲ್ಲ ಇಲ್ಲ ನಿಮಗೆ? ಹಾಂ, ಅಳ್ಬಾರ್ದು, ಸುಮ್ಮನೆರು. ನಮ್ಮ ದೊಡ್ಡಮ್ಮನ ಮಗಳು ಮೈದ್ನವನಮ್ಮ, ಅವನನ್ನು ಮದುವೆ ಆಗು ಅಂತ ಇಟ್ಬಿಟ್ಟವ್ರೆ. ಅವನು ಜಾಸ್ತಿ ಕುಡಿತಾನೆ, ನಂಗೆ ಅವನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಕುಡ್ಕೊಂಡು ಕಟ್ಕೊಬೇಕಂತೆ ನೀನು? ನಿಂಗೇನು ಅಂತ ಕರ್ಮ? ಹಾಂ, ಯಾವೂರು ಅವ್ರದ್ದು? ಇಲ್ಲ, ನಮ್ಮದೇ ಪಕ್ಕದೂರಮ್ಮ, ನಮ್ಮೂರ ಪಕ್ಕದಾಗೆ ಇರೋದು. ಅಮ್ಮ, ನನ್ನ ನಡುವೆ ನಂಗೆ ಈಸ್ಕೊಟ್ರಮ್ಮ. ಅವ್ರು ಬಿಡಿಸ್ಕೊಡಲ್ಲ. ನನಗೆ ಗೊತ್ತು ಅವ್ರ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ. ಇವಾಗ ಒಡವೆ ಎಲ್ಲ ಇಟ್ಬಿಟ್ಟು ಮನೆ ತಗೊಂಡವ್ರಮ್ಮ. ನಾನೇನೋ ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದೆ ಅವ್ರಿಗೆ. ನೀನು ನೋಡ್ತೀನಿ ಬೇಡ, ಸುಮ್ಮನೆರಮ್ಮ. ನೀವು ಒಡವೆ ತಾನೆ, ನಾವು ಇಸ್ಕೊಡ್ತೀವಿ, ಸುಮ್ಮನೆರು. ಅದೇನು ಅವ್ರ ಒಡವೆನೆ, ನಿನ್ನ ಒಡವೆ ತಾನೆ, ಅದೇನು ಕುದಿಟ್ಬಿಟ್ರವ್ರು? ಹಾಂ, ರವಿ, ರವಿ ಮೇಡಮ್. ರವಿ, ಕಾರ್ ತೆಗಿರು, ಒಂದು ಸ್ವಲ್ಪ ಕೆಲಸ ಇದೆ. ಸರಿ ಮೇಡಮ್. ನಡಿಯಮ್ಮ, ಅದೆಲ್ಲ ಅವ್ರ ಮನೆ ತೋರಿಸಿ ನಡಿ, ನಾವಿಸ್ಕೊಡ್ತೀವಿ ನಡಿ. ಹೆಂಗೆ ಕೊಡಲ್ಲ, ನಾವು ನೋಡ್ತೀವಿ. ನಡಿಯಮ್ಮ ನೀನು. ಬರೀ ಅಕ್ಕಿಲ್ಲಮ್ಮ, ತೋರಿಸ್ತೀನಿ ಅವ್ರ ಮನೆ. ಅಮ್ಮ, ಅಮ್ಮ, ಲಲಿತಕ್ಕ, ಮಗುನ ಒಂಚೂರು ನೋಡ್ಕೋಕೋ. ನಾವು ಹಂಗೆ ಹಳ್ಳಿ ಕಡೆಗೆ ಹೋಗಿ ಬರ್ತೀರಿ. ಇವಾಗ ಏನಕ್ಕೆ ಮಕ್ಕಳಮ್ಮ? ಎಲ್ಲ ನಾಳೆ ಕಾರ್ಡ್ ಕೊಡ್ಬೇಕೇನಾ? ಕಾರ್ಡ್ ಕೊಡೋಕ್ಕೇನು ಇಲ್ಲಕ್ಕೋ. ಉಮಾ ಅವ್ರ ದೊಡ್ಡಮ್ಮನ ಕೈಲಿ ಒಡವೆ ಕೊಟ್ಟಿದ್ಲಂತೆ. ಏನೋ ಅವ್ರ ಅಣ್ಣ ತಿತ್ತಿಗೆ ಬಂದಾಗ ಆ ಅಮ್ಮನ ನಾವು ಕುದ್ಬಿಟ್ಟು ಮನೆ ತಗೊಂಬಿಟ್ಟವಳಂತೆ. ಒಡವೆ ಇಲ್ಲ ಅಂತ ಅವಳಂತೆ. ಇವಾಗ ಕೇಳ್ತೀರ ಬರೀ ಚಿತ್ರಂಗುಂಡಿಗಳಿದ್ದಂಗೆ ಅವ್ರೆ. ಪಾಪ ಹುಡುಗಿಗೆ ಇವಾಗ ಯಾರೂ ಇಲ್ಲ ಅಂತ ಗೋಳಾಡ್ತಾವಳೆ. ಆ ಹುಡುಗಿನ ತಗೊಂಡೋಗಿ ಒಡವೆ ಕುದಿಕ್ಕೋದ? ಅದೆಂತ ಜನಗಳಮ್ಮ. ಇನ್ನು ಏನನ್ನ ಸಹಾಯ ಮಾಡೋದು ಬಿಟ್ಬಿಟ್ಟು ಇಂಥ ಕೆಲ್ಸಗಳ ಮಾಡೋದವ್ರ ಬೋಲಾದವ್ರೆ. ಇನ್ನಮ್ಮ ನಾವು ಹೋಗಿ ಕೇಳ್ತೀರಿ, ಮಗುನ ಎತ್ಕೊಂಡಿರಮ್ಮ, ನಾವು ಹೋಗಿ ಬರ್ತೀರಿ. ಹೋಗಿ ಬಾವ್ರಿ. ಕೊಡಿಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ದಿಗ್ಲಿಕ್ಕೆ ಸುಟ್ಟು ಬರ್ರಿ. ಹ್ಞೂ, ಹಂಗೆ ಮಾಡೋದಕ್ಕೋ. ಹೆಂಗೋ ಒಡವಿಗ್ಲಿಲ್ಲ ಅಂತ ಗದ್ರಿ ತಕ್ಷಣ ಹೊರಟೋಗ್ಲಮ್ಮ. ಹೋಗ್ಲಿ ಬಿಡಮ್ಮ, ಒಡವಿಗ್ಲೆಲ್ಲ ನಂಬಿಕೆ ಆಗ್ತವೆ. ಅಯ್ಯ, ಕಷ್ಟಪಟ್ಟು ದುಡ್ಕೊಂತಾಳೆ ಬಿಡು. ಏನು ಅವ್ರನ್ನ ಚಿಕ್ಕಗ ಮಾಡಿಕವನ? ಹಾಂ, ದುಡ್ಕೊಂತಾಳೆ ಬಿಡು. ಏನಕ್ಕೆ ಅವಳಿಗೆ ಒಡವೆ ಓದ್ತಾ ತಿರ್ಗೇನ ಬತ್ತಾಳೆ ನಾವು ಕೇಳ್ಕೊಳಕ? ಬಂದರೂ ಅಷ್ಟೇ, ಹೋದ್ರು ಅಷ್ಟೇ, ಕೊಡಲ್ಲ. ಕೊಡಬೇಡ, ನಿನ್ನ ಹತ್ರ ಇಕ್ಕ ಒದಿಗ್ಲು ಇಲ್ಲ ಅಂತ ಹೇಳೋಣ. ಹೆಂಗೂ ಇವಾಗ 6 ತಿಂಗಳು ಆಗ್ತದೆ ಬಿಡಿಸ್ಕೊಡೋದು ಅಂತ ಹೇಳಿದಲ್ಲ. ಇನ್ನು 6 ತಿಂಗಳು ಬಿಟ್ಟು ಬಂದ ಮ್ಯಾಕ ಇಲ್ಲಮ್ಮ, ಇನ್ನು 6 ತಿಂಗಳು ಆಗ್ತದೆ ಅಂತ ಹೇಳ್ಬಿಟ್ಟು ಹಂಗೆ ಸಬು ಹೇಳ್ತಾ ಇದ್ರೆ ತಿರ್ಗೆಲ್ಲಿ ಬರ್ತಾಳೆ ಅವಳ? ಬರಲ್ಲ. ಅಲ್ಲಮ್ಮೋ, ನೋಡಮ್ಮೋ, ನಮಗೆಲ್ಲ ಒಂದು ಮಾತು ಹೇಳ್ತೀರಾ? ಮದುವೆ ಆತವಳಂತೆ. ಹಾಂ, ಅದ್ಯಾರೋ ಸೆಟ್ ಮಾಡಿರೋದು ಇವಳ್ಕ ಮದುವೆ? ಯಾರು ಸೆಟ್ ಮಾಡಿದ್ರ? ಯಾವನ್ನ ಹತ್ತಿಕಂತೀನಿ ನನ್ನ ಆತಾಯ್ತಾಳೆ ಎತ್ತು. ಆದರೆ ಆತಾಳೆ, ನಮ್ಗೇನಾಗಬೇಕು? ಏನಮ್ಮ ಇವಾಗ 1 ಗ್ರಾಮು ಒಡವೆ ಬಂದ್ಬಿಟ್ಟು 7,000 ರೂಪಾಯಿ ಅಮ್ಮ. ಏನು ಇವಾಗ ಮಾತಾಡ್ಸಂಗೈತೇನಮ್ಮ ಒಡವೆನ? ಆಗಲ್ಲ, ಒಡವೆಗಳು ಇವಾಗ ತೆಗಿಯೋಕ್ಕಾಗಲ್ಲ. ಅವನ್ನ ಇರೋವನ್ನೇ ಭದ್ರವಾಗಿ ಇಟ್ಕೊಂಡ್ರೆ ಆಯಿತು. ಬೇಕಾದ್ರೆ ತಗೊಂಡ್ಲೆ, ಬೇರೆದಿದ್ರೆ ಬಿತ್ತಿರ್ಲಿ ಹೇಳು. ಬಂದಾಗೆಲ್ಲ ಒಂದೊಂದು ಸೊಬ್ಬು ಬೇಳ್ತಾ ಇದ್ರೆ ಅವಳೆ ಬಾಯಿ ಮುಚ್ಕೊಂಡು ಹೋಗ್ತಾಳೆ. ಆಮೇಲೆ ಅವಳೆ ತಿಳ್ಕೊತಾಳೆ, ಓ ಇವ್ರು ಕೊಡಲ್ಲ, ಯಾಕೆ ಹೋಗಿ ಕೇಳೋದು ಅಂತ. ಎಷ್ಟು ಕಿತ ಬಂದಾಳೆ? 3 ಕಿತ ಬಂದಾಳ, 4 ಕಿತ ಬಂದಾಳ? ಹಾಂ, ಬಂದಾಗೆಲ್ಲ ಒಂದೊಂದು ಸೊಬ್ಬು ಬೇಳಿದ್ರೆ ಅವಳೆ ಬಾಯಿ ಮುಚ್ಕೊಂಡು ಹೋಗ್ತಾಳೆ. ನನ್ನ ಮೈದ್ನಿಗೆ ಮಾಡ್ಕೊಬೇಕು ಅಂತ ಬಲೆ ಬೆಮೆ ಇತ್ತಮ್ಮ. ಹೆಂಗೋ ನನ್ನ ಜೊತೆಗಿರ್ತಾಳೆ ಅಂತ ಎಲ್ಲ ಕೆಲಸ ಅವಳೇ ಮಾಡೋಳು. ನಾನು ಆರಾಮಾಗಿ ಕೂತ್ಕೊಂಡಿರ್ಬೋದಾಗಿತ್ತು. ಇಲ್ಲಿ ಹೆಂಗಿದ್ದೀನೋ ಹಂಗೆ. ಅಯ್ಯ, ಎತ್ತೋತಾಳೆ, ಬತ್ತಾಳೆ ಕಲ್ದಿರೆ ಮಾಡ್ಕೊಂಡ್ರೆ ಆಯಿತು.
ಎತ್ತತಾಳೆ ಹತ್ತು ಹೋಗಲ್ಲ ಬತ್ತಾಳೆ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಕಲ್ದಿರ ಅವ್ನು ಕುಡ್ಕುನ ಕೆಲ್ಸಕ್ಕೆ ಹೋಗಲ್ಲ ಕಾರಿಗೆ ಹೋಗಲ್ಲ ಇವಳು ಮನೆಗೆ ಕೆಲಸನ ಮಾಡೋಕ್ಕಾತಾಳೆ ಸುಮ್ಮನೆ ಬಿದ್ದಿರ್ಲಿ ನಮ್ಮ 1 ರೂಪಾಯಿ ಸಂಪಾದನೆ ಮಾಡಲ್ಲ ಎಲ್ಲಂದ್ರಲ್ಲೇ ಕುಡ್ಬಿಟ್ಟು ಬಿತ್ತಿತ್ತಾನೆ ಅವನೊಂದು ಹೆಚ್ಚು ನಂಗೆ ಬಲೆ ಬೇಜಾರಮ್ಮ ಅವನಿಂದ ಇವಳಿಗೆ ಹೆಂಗೋ ಮನೆ ಆಸ್ತಿ ಎಲ್ಲ ಅದೇ ಮಾರ್ಬಿಟ್ಟು ಕೊಡು ನಾನು ಬ್ಯಾಂಕಾಗಿ ಇಕ್ತೀನಿ ಅಂತ ಅಂದ್ಬಿಟ್ಟು ನಿನ್ನ ಅಕೌಂಟ್ಗೆ ಹಾಕೊಂಬಿಡು ದುಡ್ಡು ಕಾಸನ್ನೆಲ್ಲ ನೀನು ಅವಳ ಮನೆಗೆ ಒಂದು ಕೆಲಸ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಬಿದ್ದಿರ್ಲಿ ಅವ್ನ ಎತ್ತನ ಕುಡ್ದು ಹಾಳಾಗಿ ಹೋಗ್ಕೊಂಡ್ರಿ ಆಮೇಲೆ ನೋಡ್ಕೊಳ್ಳೋಣ ಒದ್ದ ಆಶ್ಕೆ ಹಾಕಿದ್ರೆ ಆಯಿತು ಹೇಳೋರು ಯಾರೋ ಕೇಳೋರು ಯಾರೋ ಇವಳು ಒದ್ದು ಆಶ್ಕೆ ಹಾಕಿದ್ರು ಯಾರವ್ರೆ ಹಿಂದೆ ಅವರ ಮುಂದೆ ಅವ್ರ ಅವಳ್ಕ ಹಂಗೆ ಮಾಡ್ಬೇಕು ಎಲ್ಲ ಮಾರ್ಚ್ಬಿಟ್ಟು ನೈಸ್ ಮಾಡಿ ದುಡ್ಡು ಇಸ್ಕೊಂಬಿಟ್ಟ ಬ್ಯಾಂಕಿಗೆ ಹಾಕೊಂಬಿಡ್ಬೇಕು 1-2 ದಿನ ಇಟ್ಕೊಂಡ್ರೆ ಆಶ್ಕೆ ಹಾಕ್ಬಿಟ್ರೆ ಯಾರವ್ರೆ ಅವಳು ಕೇಳೋರ ಅಪ್ಪನ ಅಮ್ಮನ ಇಲ್ಲ ಸಂಬಂಧಿಕರ ಯಾರು ಇಲ್ಲ ನಾವು ಬಿಟ್ರೆ ಅವಳ್ಕ ಅವನ ನನ್ನ ಮೈದ್ನ ಕುಡಿದ್ರೆ ಒಂದು ಜ್ಞಾನ ಕುಡಿದಿದ್ರೆ ಒಂದು ಜ್ಞಾನ ಏನನ್ನೋದು ನೋಡೋದೇ ಇಲ್ಲ ನಂಗೇನೋ ಮನೆಗೆ ಹಂಗೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ನಾನು ಆರಾಮಾಗಿರ್ಬೋದು ಅಂತ ಆಸಮು ಅಯ್ಯ ಎತ್ತೋತಾಳೆ ಬತ್ತಾಳೆ ಕಲ್ದಿರಿದ್ರೆ ಎತ್ತು ಹೋಗಲ್ಲ ಅವಳು ಬತ್ತಾಳೆ ಮೈದ್ನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನೀನು ಕಲ್ದಿರೋದು ನೋಡ್ತಾ ಇರು ಯಾರಿದ್ದೀರಮ್ಮ ಮನೆಗೆ ಯಾರವರು ಬರ್ರಿ ಒಳಕ ಯಾರಮ್ಮ ಊರ್ಗೆ ಹೊಸಬ್ಳು ಯಾವೂರು ಕೂತ್ಕೊಬೋದಾ ಕೂತ್ಕೊಳ್ರಿ ಬಾಮ ನೀವು ಯಾರು ತಿಳಿದೆ ಹಾಂ ಯಾವ ಊರವರು ಯಾರ ಮನೆಗೆ ಬಂದಿದ್ರೆ ಏನು ದಾರಿ ತಪ್ಪೋಗಿ ನಮ್ಮ ಮನೆಗೆ ಬಂದಿದ್ದೀರೋ ಏನೋ ಅಯ್ಯೋ ದಾರಿ ತಪ್ಪಿ ಬಂದಿಲ್ಲಮ್ಮ ನಿಮ್ಮನ್ಕೆ ಬಂದರೆ ಉಮಾನ ನನ್ನ ತಮ್ಮನ್ಕೆ ಮಾಡ್ಕೊತಾ ಇರೋದು ಓಹೋ ಉಮಾನ ನಿಮ್ಮನ್ಕೆನ ಮಾಡ್ಕೊತಾ ಇರೋದು ನಾನು ಒಪ್ಪಿಗೆ ಕೇಳಕ್ಕೆ ಬಂದ್ರಾ ಇಲ್ಲಮ್ಮ ಇಲ್ಲ ನಮ್ಮ ಹುಡುಗನವನೇ ನಮ್ಮ ಹುಡುಗನ್ಕೆ ಮಾಡ್ಕೊಂತೀರಿ ಉಮಾ ನಿಮ್ಮ ಮನೆಗೆ ಕೊಡೋಕ್ಕಾಗಲ್ಲ ಅಲ್ಲಮ್ಮ ನಿಮ್ಗೆ ಅಷ್ಟು ಮಾತ್ರ ತಿಳಿದ ಅವಳಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ರೇನಾ ಹಾಂ ನನ್ನ ಮೈದ್ನಿಕೆ ಮಾಡ್ಕೊಬೇಕು ಏನು ನಮ್ಮ ಒಪ್ಪಿಗೆ ಕೇಳಕ್ಕೆ ಬಂದಿದ್ದೀರಾ ಎಲ್ಲ ಮಾತುಕತೆ ಆಗೋಗದೆ ಅಂತಂದು ಅವಳು ಇವಾಗ ಬಂದಿದ್ದೀರಾ ನಮ್ಮ ಒಪ್ಪಿಗೆ ಕೇಳಕ್ಕ ನಾವು ಒಪ್ಪಲ್ಲಮ್ಮ ನಮ್ಮ ಹುಡುಗಿ ನಿಮ್ಮ ಮನೆಗೆ ಕೊಡಲ್ಲ ಏನೋ ಅಷ್ಟು ಮನೆ ಜಮೀನು ಅದೇ ಅಂತ ಅಂದ್ಬಿಟ್ಟು ಇವಾಗ ನೀವು ನಮ್ಮ ಉಮ್ಮನ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇರೋದಾ ಇಲ್ಲ ಅದೆಲ್ಲ ಆಗಲ್ಲ ನಾವು ಕೊಡಲ್ಲ ನೀವಿನ್ನು ಹೋಗ್ಬೋದು ಇವಾಗ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮ ಮನೆಗೆ ಬಂದು ಒಪ್ಪಿಗೆ ಕೇಳಕ್ಕ ನಾವು ಒಪ್ಪಲ್ಲಮ್ಮ ನನ್ನ ತಂಗಿನ ಯಾರ ಮನೆಗೆ ಕೊಡಬೇಕು ಯಾರ ಮನೆಗೆ ಕೊಡ್ಕೊಡ್ದು ಅನ್ನೋದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ನನ್ನ ಮೈದ್ನೇ ನನ್ನ ಮೈದ್ನಿಗೆ ಮದುವೆ ಮಾಡ್ಕೊತೀರಿ ನೀವು ಹೋಗ್ಬೋದು ಅಯ್ಯೋ ಇದೇನಿದ್ವಾ ನಾವೇನು ಮಾತಾಡೋ ಇಲ್ಲ ನೀವು ನೋಡಿದ್ರೆ ಹೊಸ್ನಿಗೆ ಗೊಂಡು ಕಪ್ಪಲ್ ಹಾಕೊಂಡು ಹೊಡ್ಕೊಂತ ಇದ್ದೀರಾ ಇಬ್ರು ರೊಷ್ಟೊತ್ತಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾವು ಮಾತಾಡ್ತಿರಂಗೆ ಇದೇನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ಯಾಕ ಏನು ಹೊಸ್ನೀರು ಗೊಂಡು ಕಪ್ಪಿಗಳಂತ ಇದೆಯಾ ನಮ್ಮ ಮನೆಗೆ ಬಂದು ನನ್ನ ರೋಪ್ ಆಗ್ತಾ ಇದೆಯಾ ಯಾರ ಮನೆ ಆದರೆ ಏನಂತೆ ನಾವೇನನ್ನ ಮಾತಾಡಿದ್ರಾ ನಾವು ಮಾತಾಡೋಕೆ ಮುಂಚೆ ಎಷ್ಟು ಮಾತಾಡ್ತಾ ಇದ್ದೀರಾ ಅಮ್ಮನೂ ಮಗಳು ಹಾಂ ಲೈ ಕಲಿರಿದೆ ಸುಷ್ಮಿತಾ ಏನಕ್ಕಮ್ಮ ಬಂದಿರೋದ ಅದೇನು ಹೇಳ್ರಿ ಉಮಾ ಒಡವೆ ಕೊಟ್ಟವಳಂತಲ್ಲ ನಿಮ್ಮ ಕೈಗೆ ಎಲ್ಲ ಒಡವೆ ಯಾವ ಒಡವೆ ಯಾವಾಗ ಕೊಟ್ಲಂತೆ ನಮ್ಮ ಕೈಗ ಹಾಂ ಯಾವ ಒಡವೆನೂ ಕೊಟ್ಟಿಲ್ಲ ಯಾಯಮ್ಮನೂ ಅದಕ್ಕೆ ಬಂದರೆ ನೀವು ಕೇಳಕ್ಕ ಅದೇನು ಆಗ್ಲಿಕಾಯಿ ಸಾಕ್ಷಿ ಬೇವನ್ಕಾಯಿ ಅಂತ ಯಾವ ಒಡವೆನೂ ಕೊಟ್ಟಿಲ್ಲ ಒಡವೆ ಕೊಟ್ಟಿರೋದಕ್ಕೆ ನಾನು ಸಾಕ್ಷಿ ಇಕ್ಕಳಂತೇನಾ ನೋಡಮ್ಮ ಸಾಕ್ಷಿಗಳು ಪುರಾವೆಗಳು ಅವೆಲ್ಲ ಕತೆಗಳು ಬೇಕಾಗಿಲ್ಲ ಒಡವೆ ನಿಮ್ಮ ಕೈಗೆ ಕೊಟ್ಟವಳಂತಲ್ಲ ಆ ಒಡವೆ ಕೊಟ್ಬಿಟ್ರೆ ನಾವು ಎತ್ಕೊಂಡು ಹೋಗ್ತೀರಾ ಅಷ್ಟೇ ಯಾವ ಒಡವೆನೂ ಕೊಟ್ಟಿಲ್ಲ ಹೋಗಮ್ಮ ನಮ್ಮ ಕೈಗೆ ಏನು ಕೊಡ್ತಾರೆ ಯಾವ ಒಡವೆನೂ ಕೊಟ್ಟಿಲ್ಲ ಯಾರು ಹೇಳಿದ್ದು ನಿಮ್ಗೆ ನಮ್ಮ ಕೈಲಿ ಒಡವೆ ಕೊಟ್ಟವ್ರೆ ಅಂತ ನಾನೇ ದೊಡ್ಡಮ್ಮ ಹೇಳಿದ್ದು ಲೈ ನಾನು ನಿಮ್ಮ ದೊಡ್ಡಮ್ಮನು ನಿಮ್ಮ ಅಮ್ಮನು ನನ್ನ ತಂಗಿ ಹಾಂ ನಿಕ್ಕ ಸಂಬಂಧ ಇವ್ರು ಯಾರೇ ಮದ್ದಾಗ ಇವ್ರು ಯಾರಂತ ಇವ್ರು ಯಾರು ಬಂದು ನನ್ನನ್ನು ಒಡವೆ ಕೇಳೋದು ನಮ್ಮ ಮನೆಗೆ ಬಂದು ಇವ್ರಕ ನಮ್ಗೆ ಏನೇ ಸಂಬಂಧ ನೀನು ನನ್ನ ಮಗಳು ನಮ್ಕ ನಿಮ್ಕ 108 ಇರ್ತವೆ ಇವ್ರ್ಯಾರೇ ಯಾರಂತ ಇವ್ರನ್ನೇನು ಕರ್ಕೊಂಬಂದಿರೋದು ನೀನು ಇಲ್ಕ ನೀನು ನನ್ನ ತಂಗಿ ಮಗಳು ಅಯ್ಯೋ ಪಾಪ ಅಂದಿದ್ರೆ ನಾನೇ ದೊಡ್ಡಮ್ಮ ಇವ್ರನ್ನ ಕರ್ಕೊಂಬತ್ತಾ ಇದ್ನೆ ಹಾಂ ನಾನು ಅವತ್ತು ನಮ್ಮ ಅಣ್ಣ ತಿಥಿ ದಿವಸ ಒಡವೆ ಕೊಟ್ನಿ ತಾನೆ ನೀನು ಯಾಕ ಕುದ್ಲಿಕ್ಕಿದ್ದು ಒಡವೆನ ಬಾಯಿ ಮುಚ್ಕೊಂಡು ಇವ್ರು ನಾಚಿ ಕಳಿಸೆ ನನಗೆ ನಮ್ಮ ಮನೆಗೆ ಕರ್ಕೊಂಬಂದಿರೋದು ಬಲಾದೋಳ ನೀನು ಹಾಂ ನಾನೇನು ಅನ್ಕೊಂಡಿದ್ನಿ ನಿನ್ನ ನೋಡಮ್ಮ ಬೋಲಾದೋಳ ಗಿಳಾದೋಳ ಅದೆಲ್ಲ ಬೇಕಾಗಿಲ್ಲ ಒಡವೆ ಕೊಟ್ಬಿಟ್ರೆ ನಾವು ನಮ್ಮ ಹುಡುಗಿನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಿ ಸುಮ್ಮನೆ ನೀವು ಇದನ್ನೇ ದೊಡ್ಡದು ಮಾಡಿದ್ರೆ ಆಮೇಲೆ ಅದು ಮುಂದಿನ ಪರಿಣಾಮ ನೀವೇ ಅನ್ಭವಿಸ್ಬೇಕಾಗ್ತೈತೆ ಒಡವೆ ಕೊಟ್ಬಿಟ್ರಿ ನೋಡಮ್ಮ ನೀವು ಯಾರೋ ಏನೋ ನನಗೆ ತಿಳಿದು ಅವಳು ನನ್ನ ತಂಗಿ ಮಗಳು ನನ್ನ ಕೈಗೆ ಒಡವೆ ಕೊಟ್ಟವಳೆ ಅವಳಕ ನಮ್ಕ 100 ವ್ಯವಹಾರಗಳಿರ್ತವೆ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ನೀವು ಯಾರು ನೀವೇನು ನಮ್ಮ ಸಂಬಂಧಿಕರಾ ಏನಿಲ್ಲಲ್ಲ ನಡೀರಿ ಇಲ್ಲಿಂದ ಎದ್ದು